ಸರ್ ನಮಸ್ಕಾರ. ಇದೊಂದು ನೋಡಿ ನೀರಿದೆಯಲ್ಲ, ಕಬ್ಬಿನಿ ಏತ ನೀರಾವರಿ ಯೋಜನೆಯಿಂದ ಕೆರೆಗೆ ನೀರು ಹೋಗ್ತಾ ಇರೋದು. ಪಕ್ಕದಲ್ಲೇ ಕೆರೆ ಇದೆ. ಇಲ್ಲಿಂದ ಇದು 1.5 ಎಕರೆ ಲ್ಯಾಂಡು. ತೋರಿಸ್ಕೊಡ್ತೀನಿ. ಪಕ್ಕದಲ್ಲೆಲ್ಲ ಹೊರಗಡೆ ಅವರೊಬ್ಬರು ತಗೊಂಡು ಫೆನ್ಸಿಂಗ್ ಮಾಡಿದ್ದಾರೆ. ಬೋರ್ವೆಲ್ನ ಕೂಡ ಹಾಕ್ಸಿದ್ದಾರೆ. ವಾಟ್ರ್ ಬಂದಿದೆ. 1.5 ಎಕರೆ ಲ್ಯಾಂಡ್. ಎಲ್ಲಿಂದ ಹಾಕಲ್ಲಿಂದ ಒಂದೂವರೆ ಎಕರೆ. ಅಲ್ಲಿ ಕಲ್ಲಿದೆಯಲ್ಲ, ಕಲ್ಲಿಂದ ಅಲ್ಲಿ ಅಳತೆಯಾಗಿದೆ. ಕಲ್ಲಿದೆಯಲ್ಲ ಇಲ್ಲಿವರೆಗೆ ಆ್ಯಕ್ಷನ್. ಇದು 1.5 ಎಕರೆ ಲ್ಯಾಂಡು. ಪಕ್ಕದೆಲ್ಲ ಒಂದು ಕಡೆ ಫೆನ್ಸಿಂಗ್ ಆಗಿದೆ. ಇನ್ನು ಒಂದು 3 ಕಡೆ ಮಾಡ್ಕೋಬೇಕು. ಕೆಂಪು ಭೂಮಿ. ಇದರಲ್ಲಿ ಒಂದು 20 ತೆಂಗು ಕೂಡ ಸಿಗ್ತವೆ. ಸ್ನೇಹಿತರೆ, ಇದು ಮೈಸೂರಿಗೆ ಒಂದು 35 ಕಿಲೋಮೀಟ್ರ್ ಆಗುತ್ತೆ. ನಂಜನಗೂಡಿಗೆ ಒಂದು 12 ಕಿಲೋಮೀಟ್ರ್ ಆಗುತ್ತೆ. ಇವರು ಎಕರೆಗೆ 40 ಲಕ್ಷ ಹೇಳ್ತಾ ಇದ್ದಾರೆ. ಸ್ಲೈಡ್ಲಿ ನೆಗೋಷಿಯಬಲ್ ಆಗುತ್ತೆ ಸ್ನೇಹಿತರೆ. ಒಂದು 12 ತೆಂಗಿನ ಸಿಗುತ್ತೆ ಸ್ನೇಹಿತರೆ. ಅಳತೆಯಿಂದ ಈ ಕಡೆಗೆ ಲಾಸ್ಟ್ ಇದೆಯಲ್ಲ ಡೆಡ್ ಎಂಡು, ಅಲ್ಲಿವರೆಗೆ ಬರುತ್ತೆ. 1.5 ಎಕರೆ. ಯಾಕೆ ನೋಡಿ, ಪಕ್ಕದೆಲ್ಲ ಫೆನ್ಸಿಂಗ್ ಮಾಡಿ ಬೋರ್ವೆಲ್ನೂ ಕೂಡ ಹಾಕ್ಸಿದ್ದಾರೆ. ಎಕರೆ 40 ಲಕ್ಷ ಹೇಳ್ತಿದ್ದಾರೆ. ಸ್ಲೈಟಿನ ನೆಗೋಷಿಯಬಲ್ ಆಗುತ್ತೆ ಸ್ನೇಹಿತರೆ. ಡಾಂಬರಿಂದ ಒಂದು 300 ಮೀಟ್ರು ಇದೆಯಲ್ಲ, ಅದೇ ರಸ್ತೆ. ಗೇಟ್ ಪಕ್ಕ ಹಾಕಂತಿದೆಯಲ್ಲ, ಅದೇ ರಸ್ತೆ. ಗೇಟಿಂದ ಅದು ಪಕ್ಕದವ್ರು ಯಾರೋ ಹೊರಗಡೆ ಅವ್ರ ಜಮೀನು ತಗೊಂಡ್ರು, ಪಕ್ಕದ ಜಮೀನು. ಎಕರೆ 40 ಲಕ್ಷ ಹೇಳ್ತಿದ್ದಾರೆ. 1.5 ಎಕರೆ ಸ್ನೇಹಿತರೆ. ಇದು ಮೈಸೂರಿಗೆ ಒಂದು 35 ಆಗುತ್ತೆ ಸ್ನೇಹಿತರೆ. ಇದು 35 ಕಿಲೋಮೀಟ್ರು. ನಂಜನಗೂಡಿಗೆ ಒಂದು 12 ಕಿಲೋಮೀಟ್ರ್ ಆಗುತ್ತೆ. ನಮ್ಮದು 2% ಕಮಿಷನ್ ಇರುತ್ತೆ ಸ್ನೇಹಿತರೆ.